ದೇಶವಾಸಿಗಳಿಗೆ ಮತ್ತೆ ತೈಲ ಶಾಕ್. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ. ಪೆಟ್ರೋಲ್ 2.61, ಡೀಸೆಲ್ ದರ ₹2.71 ಏರಿಕೆಯಾಗಿದೆ. ಸತತ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗಿರುವಂತದ್ದು. ಪೈಸೆಯಿಂದ ರೂಪಾಯಿ ಲೆಕ್ಕದಲ್ಲಿ ದರವನ್ನ ಹೆಚ್ಚಳ ಮಾಡಿದ್ದಾರೆ. 11 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪೆಟ್ರೋಲ್ 110.61, ಡೀಸೆಲ್ 98.54. ದೆಹಲಿಯಲ್ಲಿ 100ರ ಗಡಿ ದಾಟುಬಿಟ್ಟಿದೆ ಲೀಟರ್ ಪೆಟ್ರೋಲ್ ದರ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಸಿಟಿ ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಯಾಕಂತಂದ್ರೆ ದಿನ ದಿನಕ್ಕೂ ಈ ರೀತಿಯಾಗಿ ತೈಲ ಬೆಲೆ ಏರಿಕೆ ಆಗಿಬಿಟ್ರೆ ಮುಂದೆ ಜೀವನ ಹೇಗೆ ಸಾಗಿಸೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ವಾಹನ ಸವಾರರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಶಾಕ್. ಬೆನ್ನು ಹತ್ತುಬಿಟ್ಟಿದೆ. 10 ದಿನದ ಅಂತರದಲ್ಲಿ 3 ಬಾರಿ ತೈಲ ಬೆಲೆ ಏರಿಕೆ ಆಗಿತ್ತು. ಈಗ ಮತ್ತೆ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ದೇಶವಾಸಿಗಳಿಗೆ. ಮತ್ತೆ ತೈಲ ಶಾಕ್. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ವಾಹನ ಸವಾರರು. ಇದೇ ರೀತಿಯಾಗಿ ನೀವು ಏರಿಸ್ತಾ ಹೋಗ್ಬಿಟ್ರೆ ಮುಂದಿನ ಗತಿ ಏನು ಅಂತ ಹೇಳಿ. ಪೆಟ್ರೋಲ್ ₹2.61 ಆದ್ರೆ ಡೀಸೆಲ್ ದರ ₹2.71 ಏರಿಕೆ ಆಗಿದೆ. ಈಗಾಗಲೇ ಒಂದು ವಾರದಲ್ಲಿ ನೋಡಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿದೆ. ಕಾರಣ ಏನು ಹೇಳಕ್ಕಾಗಲ್ಲ. ಅಂದ್ರೆ ಎಲ್ಲ ಗೌರ್ಮೆಂಟ್ ಕೈಲಿ, ನಮ್ಮ ಕೈಲಿ ಏನಿಲ್ಲ ಮೇಡಮ್. ಯಾಕಂದ್ರೆ ಗೌರ್ಮೆಂಟ್ ಯಾವ ತರ ಮಾಡ್ತಾರೋ ಆ ತರ. ಸ್ಟೇಟು ಇನ್ನೊಂದು ಆಮೇಲೆ ಸೆಂಟ್ರಲ್ಲು ಇವೆಲ್ಲ ಲೆಕ್ಕ ಹಾಕಿದ್ರೆಲ್ಲ ಅವ್ರ ಕೈಲಿ, ನಮ್ಮ ಕೈಲಿ ಏನಿಲ್ಲ ಮೇಡಮ್. ಅವ್ರು ಇಳಿಸ್ತಾರೆ, ಒಂದೊಂದು ಟೈಮ್ ಲೆಕ್ಕಿಸ್ತಾರೆ. ಒಂದ್ಸಲ ಬೆಲೆ ಎಕ್ಕಿದ್ರೆ ಅವ್ರು ಇಳಿಸೋದೇ ಇಲ್ಲ. ಹಂಗೆ ಆ ಕೃಷ್ಣಾಗಿ ಏನು ಮಾಡ್ತಾರೆ ಈ ಥರ. ನಾವು ನಮ್ಗೆ ಏನು ಬೇಕೋ ಅಷ್ಟು ಪೆಟ್ರೋಲ್ ಹಾಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಫುಲ್ ಟ್ಯಾಂಕ್ ಹಾಕ್ತೀವಿ ಅಂದ್ರೆ ಆಗಲ್ಲ. ಇವಾಗ ನಾವು ₹100, ₹150 ಹಾಕೊಂಡು ಹೋಗ್ತೀವಿ. ಹಂಗೆ ನಾವು ಹಾಕ್ಲೇಬೇಕು, ಅನ್ನ ತಿನ್ನಲೇಬೇಕು. ಅದಕ್ಕೆ ಬೆಲೆ ಏರಿಕೆಯಲ್ಲಿ ಏನು ನಾವೇನು ಹೇಳಕ ಎಲ್ಲ ಅವ್ರ ಕೈಲಿ ಇದೆ, ನಮ್ಮ ಕೈಲಿ ಏನಿಲ್ಲ. ನಾವು ಬೆಳಗ್ಗೆ ಹಾಸ್ಪಿಟಲ್ ಬರ್ತಾ ಇದ್ದೀವಿ. ಈಗ ಹಾಸ್ಪಿಟಲ್ ಬರಬೇಕಾದ್ರೆ ಬೆಳಗ್ಗೆ 3 ಸರಿ ₹101 ಇತ್ತು, ₹106, ₹110, ₹107. ಈಗ ಜನಸಾಮಾನ್ಯರು ಹೆಂಗೆ ನಾವು ಜೀವನ ಮಾಡೋದು? ನಮ್ಮ ಮನೇಲಿ ಸಂಸಾರ ಮಾಡೋದು ಹೆಂಗೆ? ಮಕ್ಕಳು ಫೀಸ್ ಕಟ್ಟೋದು ಹೆಂಗೆ? ಹಿಂಗೆ ಈ ತರ ನಾವು ಮಾಡಿದ್ರೆ ನಾವು ಹೆಂಗೆ ಉದ್ಧಾರ ಮಾಡೋದು? ಡೈಲಿ ಹೆಂಗೆ ನಾವು ಹೋಗಿ ಬರೋದು? ಇಲ್ಲ ಬಸ್ಗೆ ಹೋಗೋಣ, ಬಸ್ ಕನ್ವೆನ್ಸ್ ಇರಲ್ಲ. ಇಲ್ಲ ಬೇರೆ ಆಟೋ ಫೇರ್ ಜಾಸ್ತಿ. ಇಲ್ಲ ನಾವು ಬಕ್ಕಿಕೊಳ್ಳೋದ ಮನೆ ಸಂಸಾರ ನೋಡೋದು. ಏನ್ ಮಾಡೋದು ಮೇಡಮ್? ಈ ತರ ಮಾಡೋದು ಯಾವ ರೀತಿ ಇರ್ಬೇಕು? ನಾವು ಸಂಸಾರ ಬಾಳೋದು ಹೆಂಗೆ? ನಾವು ಮುಂದೆ ನಮ್ಮ ಮಕ್ಕಳ ಜೀವನ ಇದು ಮಾಡೋದು ಹೇಗೆ ಮಾಡೋದು ಮೇಡಮ್? ಸರ್ಕಾರಕ್ಕೆ ಈ ತರ ಮಾಡೋದು ಹೆಂಗೆ? ಅವ್ರಿಗೆ ಜನಪ್ರತಿನಿಧಿಗಳು ಓಟ್ ಹಾಕಿ ಈ ತರ ಮಾಡಿ ನಾವೇ ಈ ತರ ಮಾಡ್ಬೇಕಾದ್ರೆ ಜನಗಳಿಗೆ ನಾವೇನು ನಮ್ಗಿನ ಕುಡುಬಾರ್ದು. ಅವತ್ತು ಕೂಲಿ ಮಾಡೋದು, ಜೀವನ ಮಾಡೋದು ಹೆಂಗೆ? ದಿನ ಹಾಸ್ಪಿಟಲ್ಗೆ ಹೋಗೋರು ಹೆಂಗೆ? ದಿನ ಗಂಜಿ ಕುಡಿದು ಬದುಕೋದಿದ್ದಾರೆ. ಈಗ ಅಂತವ್ರಿಗೆಲ್ಲ ಈ ತರ ಮಾಡದೆ ಯಾವ ರೀತಿ ನಾವು ಇದು ಮಾಡೋದು? ಈಗಾಗಲೇ ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿ ದಾಳಿ ನಡೆಸಿದ ಬಳಿಕ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಈ ಕಚ್ಚಾ ತೈಲ ಪೂರೈಕೆ ಮಾಡೋದ್ರಲ್ಲಿ ನಿಜಕ್ಕೂ ಅಸ್ಥಿರತೆಯನ್ನ ಕಂಡುಬಿಟ್ಟಿದೆ. 50ರಷ್ಟು ಏರಿಕೆ ಆಗಿಬಿಟ್ಟಿದೆ. ಇದರಿಂದ ಜನರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಈಗಾಗಲೇ ಕಚ್ಚಾ ತೈಲ ಸಿಗ್ತಾ ಇಲ್ಲ, ನಾವೇನ್ ಮಾಡ್ಲಿ ಅನ್ನುವಂತಹ ವಾದ ಅವರದ್ದಾಗಿದೆ. ಸತತ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಪೈಸೆಯಿಂದ ಈಗ ರೂಪಾಯಿ ಲೆಕ್ಕದಲ್ಲಿ ದರ ಹೆಚ್ಚಳ ಆಗಿದೆ. ಇಷ್ಟೊತ್ತು ನಾವು ಗಮನಿಸಿದಾಗೆ ಯಾವ ರೀತಿ ಈ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಿ. ನಮಗೆ ಕಷ್ಟ ಆಗ್ತಾ ಇದೆ, ನಮ್ಮ ಗೋಳು ಯಾರು ಕೇಳ್ತಾರೆ ಅಂತ ಹೇಳಿ ಅವರು ಕೂಡ ಕೆಲವೊಂದಿಷ್ಟು ವಾದಗಳನ್ನ ಕೂಡ ಮಾಡಿದ್ರು. ಬರೋಬ್ಬರಿ 11 ದಿನದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ಜನರು ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಮೇ 15 ₹3.25 ಆದರೆ ಡೀಸೆಲ್ ದರ ಮೇ 15ರಂದು ₹3.11 ಏರಿಕೆ ಆಗಿರುವಂಥದ್ದು. ನೋಡಿ, ಲೀಟರ್ಗೆ ತಲಾ 3 ಮತ್ತು ಮೇ 19ರಂದು ಲೀಟರ್ಗೆ 90 ಪೈಸೆ ಹೆಚ್ಚಳ ಮಾಡಲಾಗಿದೆ. ಇದಾದ ನಂತರ ಮೇ 23ರಂದು ಪೆಟ್ರೋಲ್ ಲೀಟರ್ಗೆ 87 ಪೈಸೆ ಮತ್ತು ಡೀಸೆಲ್ ದರದಲ್ಲಿ 91 ಪೈಸೆ ಹೆಚ್ಚಳ ಮಾಡಿದ್ದಾರೆ. ಇದರಿಂದ ನಿಜಕ್ಕೂ ಈಗ ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನ ಅನುಭವಿಸ್ತಿದ್ದಾರೆ. ಇದೇ ರೀತಿಯಾಗಿ ನಾವು ಬರೀ ಪೆಟ್ರೋಲ್ ಡೀಸೆಲ್ಗೆ ದುಡ್ಡನ್ನ ಕೊಟ್ಟುಬಿಟ್ರೆ ಮುಂದೆ ಜೀವನ ಹೇಗೆ ನಡೆಸೋದು, ಮಕ್ಕಳ ಫೀಸ್ ಹೇಗೆ ಕಟ್ಟೋದು, ಮನೆ ಸಂಸಾರ ಹೇಗೆ ನಡೆಸೋದು ಅನ್ನುವಂತಹ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಜನಸಾಮಾನ್ಯರು ಮಾಡ್ತಿದ್ದಾರೆ.
ಎಸ್ ನೋಡಿ, ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತೈಲ ಬೆಲೆ ಏರಿಕೆಯಲ್ಲಿ ನಿಜಕ್ಕೂ ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಕೇಂದ್ರ ಸರ್ಕಾರದವರು ಹೇಳ್ತಿದ್ದಾರೆ ನಮಗೆ ತೈಲ ಸಿಗ್ತಾ ಇಲ್ಲ, ನಾವೇನ್ ಮಾಡೋದು ಅಂತೇಳಿ ಈ ಸರ್ಕಾರದವರು ಹೇಳ್ತಿದ್ದಾರೆ. ನೀವು ಹೋಗಿ ಕೇಂದ್ರ ಸರ್ಕಾರದವ್ರನ್ನ ಕೇಳಿ, ಅವರು ಪೂರೈಸಿದ್ರೆ ನಾವು ಕೊಡೋದಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಹೇಗೆ ಅಂತವಂಥದ್ದು ಇವರು ಅವ್ರ ಮೇಲೆ ಹಾಕೋದು, ಅವರು ಇವ್ರ ಮೇಲೆ ಹಾಕೋದು, ಬರೀ ಇದೇ ಆಗಿ ಹೋಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಈ ಗಂಡ ಹೆಂಡತಿ ಜಗಳದ ಮಧ್ಯೆ ಮಗು ಬಡವಾಯ್ತಾ ಅನ್ನುವಂಥ ಮಾತಿದೆ ಅಲ್ಲ, ಆ ರೀತಿಯಾಗಿ ಹೋಗ್ಬಿಟ್ಟಿದೆ ಈಗ ಜನಸಾಮಾನ್ಯರ ಪಾಡು. ಈಗ ಜನಸಾಮಾನ್ಯರ ಜೇಬಿಗೆ ಕತ್ರಿ ಬೀಳ್ತಾ ಇದೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಏನೇನು 15 ದಿನದಲ್ಲಿ ಈ ರೀತಿಯಾಗಿ ನೀವು ಏರಿಸ್ತಾ ಹೋಗ್ಬಿಟ್ರೆ ಹೆಂಗೆ? ಬರೀ ನೋಡಿ, ಈಗಾಗಲೇ 11 ದಿನದಲ್ಲಿ 3 ಬಾರಿ ಹೆಚ್ಚಳ ಮಾಡಿದ್ರು. ಈಗ ನೋಡಿದ್ರೆ ಮತ್ತೊಮ್ಮೆ ಏರಿಕೆ ಮಾಡಿಬಿಟ್ಟಿದ್ದಾರೆ. ಇದರಿಂದ ಜನರು ಕೂಡ ಕಂಗಾಲಾಗಿದ್ದಾರೆ, ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನು ಅನುಭವಿಸ್ತಿದ್ದಾರೆ.